ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನದ ನನ್ನ ವಿಡಿಯೋನ ಕೋಟಿಲಿಂಗೇಶ್ವರ ದೇವಸ್ಥಾನದ ಮಾಹಿತಿನ ಕೊಡುವ ಮೂಲಕ ಶುರು ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನೀವು ಏನು ಮಾಡ್ಬೋದು, ಹೇಗೆ ಹೋಗ್ಬೋದು, ಯಾವ ರೂಟಲ್ಲಿ ಹೋಗ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಬೆಂಗಳೂರಿನಿಂದ 1 ಡೇ ಟ್ರಿಪ್ ಹೋಗಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡಿದರೆ ಜಸ್ಟ್ 95 ಕಿಲೋಮೀಟರ್ಸ್ ಆಗುತ್ತೆ ಈ ಕೋಟಿಲಿಂಗೇಶ್ವರ ಟೆಂಪಲ್ಗೆ. ಬ್ಯಾಂಗ್ಳೂರಿನಿಂದ KGF ಬಸ್ನ ಹತ್ಕೊಳ್ಳಿ. ಸೊ ಟಿಕೆಟ್ ರೇಟ್ ಬಂದುಬಿಟ್ಟು 99 ರುಪೀಸು ಒಬ್ಬ ಪರ್ಸನ್ಗೆ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಬೋರ್ ಆಗ್ತಿತ್ತು ಅಂತ ಹಾಗೆ ಸೀಬೆಹಣ್ಣನ್ನು ತೊಗೊಂಡೋಗಿದ್ವಿ. ಸೊ ಅದನ್ನು ತಿಂತಿದ್ವಿ. ಹಾಗೆ ನಮ್ಮ ಮುಂದೆ ಸೀಟಲ್ಲಿ ಕೂತಿರೋ ಆಂಟಿ ಇದೇನೋ ಡಿಫ್ರೆಂಟಾಗಿ ಆಗ್ತಿದ್ರು. ಸೊ ಕ್ಯಾಪ್ಚರ್ ಮಾಡಿದೆ. ಇವ್ರು ಏನು ಮಾಡ್ತಿದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮಗೆಲ್ಲ ಹೊಟ್ಟೆ ಹಸಿತಿತ್ತು. ನಾವು ಆ್ಯಕ್ಚುಲಿ ಬಸ್ ಸ್ಟಾಪ್ ಕೊಟ್ಟಿರಲಿಲ್ಲ ತಿಂಡಿಗೆ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಪಕ್ಕದ ಸೀಟಲ್ಲಿರೋ ಅಂಕಲ್ಲು ಒಂದಾಗಿ ಸ್ಟಾರ್ಟ್ ಮಾಡ್ತವ್ರೆ. ಚಿತ್ರಾನ್ನ, ಬಜ್ಜಿ, ಸೌತೆಕಾಯಿ ಹೀಗೆ 1 by 1 ತೊಗೊಳ್ತಾ ಇದ್ರು. ನಮಗೆ ನೋಡಿ ಜಲಸ ಆಯಿತು. ಏನೂ ಮಾಡೋಂಗಿಲ್ಲ, ಬಸ್ ಸ್ಟಾಪ್ ಇರಲಿಲ್ಲ. ಅಂಕಲ್, ನೀವೇನಾದರೂ ಈ ವಿಡಿಯೋನ ಅಪ್ಪಿತಪ್ಪಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಮೇಲೆ ಬೇಜಾರು ಮಾಡ್ಕೋಬೇಡಿ, ಸಾರಿ. ಇವಾಗ KGF ಬಸ್ಸಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ ಹಾಫ್ ಆಫ್ ದ ಜರ್ನಿ ಮುಗ್ದಿದೆ ಅನ್ಕೋತೀನಿ. ನೆಕ್ಸ್ಟು ಕೋಲಾರ ಬಸ್ ಸ್ಟ್ಯಾಂಡಲ್ಲಿ ಸ್ಟಾಪ್ ಕೊಡ್ತಾನೆ. ಅಲ್ಲಿಂದ ಡೈರೆಕ್ಟ್ ಇದೆ ಬಸ್ಸು ಬಂಗಾರಪೇಟೆಗೆ ಹೋಗುತ್ತೆ. ಬಂಗಾರಪೇಟೆಯಿಂದ ಕೋಟಿಲಿಂಗೇಶ್ವರ ಟೆಂಪಲ್. ಮಿಡಲಲ್ಲಿ ನಮ್ಮ ಮನೆಯವರೆಲ್ಲ ಒಂದು ರೌಂಡು ನಿದ್ದೆ ಮಾಡ್ತಾಯಿದ್ರು. ಅಂಕಲ್ ಗ್ಯಾಪಲ್ಲಿ ತಿಂಡಿ ಎಲ್ಲ ಮುಗಿಸಿ ಸಾಂಗ್ ಕೇಳ್ತಾ ಇದ್ದಾರೆ. ಆ ಕಡೆ ನೋಡೋ ಅಷ್ಟರಲ್ಲಿ ಕೋಲಾರ ಬಸ್ ಸ್ಟಾಪ್ ಬಂದೇ ಬಿಡ್ತು. ಇದೇ ನೋಡಿ ನಮ್ಮ ಕೋಲಾರದ ಬಸ್ ಸ್ಟಾಪ್. ನಿಜವಾಗ್ಲೂ ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿದ್ವಿ. ಬಿಕಾಸ್ 2 hours ಆಗಿತ್ತು ಕೋಲಾರ ರೀಚ್ ಆಗೋ ಅಷ್ಟರಲ್ಲಿ. ಇದು ಯಾವುದೋ ಬೇರೆ ರೂಟಲ್ಲಿ ಬಂದಿದ್ದಾರೆ ಅವರು. ಇನ್ನೂ ಒಂದು ಶಾರ್ಟ್ ರೂಟ್ ಇತ್ತು, ಅಲ್ಲಿ ಬಂದಿದ್ರೆ ತುಂಬಾ ಹತ್ರ ಆಗ್ತಿತ್ತು. ಸೊ ಇವಾಗ ಟೈಮು ಆಫ್ಟರ್ನೂನ್ 1 o'clock ಆಗಿದೆ. ಇನ್ನೊಂದು 1/2 hour 35 minutes ನಾವು ಬಂಗಾರಪೇಟೆ ರೀಚ್ ಆಗ್ತೀವಿ. ಅಲ್ಲಿಂದ ನಾವು ಇನ್ನೊಂದು ಬಸ್ನ ತೊಗೊಂಡು ಕಮ್ಮಸಂದ್ರ ಸ್ಟಾಪ್ ಅಂತ ನಾವು ಇಳಿಬೇಕು. ಇದು ನಮ್ಮ ಕೋಲಾರ ಮೇಯ್ನ್ ಸರ್ಕಲ್ನ ಗಡಿಯಾರ. ಇದು ಬೆಂಗಳೂರಿಂದ KGF ಗಾಡಿನ ಹತ್ಕೊಂಡು ನೀವು ಟಿಕೆಟ್ನ ಬಂಗಾರಪೇಟೆಗೆ ತೊಗೋಬೇಕು, KGFಗೆ ತೊಗೋಬೇಡಿ. ನೀವು ಬೇಕಂದರೆ ಡೈರೆಕ್ಟ್ ಬ್ಯಾಂಗ್ಳೂರಿಂದ ಕೋಲಾರ ಗಾಡಿನ ತೊಗೋಬೋದು. ಅಲ್ಲಿ ಬಸ್ ಸ್ಟಾಪಲ್ಲಿ ಇಳಿದು ಕೋಲಾರದಲ್ಲಿ ನೆಕ್ಸ್ಟು ಬಂಗಾರಪೇಟೆಗೆ ಒಂದು ಬಸ್ನ ತೊಗೊಂಡು ಬಂಗಾರಪೇಟೆಯಿಂದ ನೀವು ಮತ್ತೆ ಕಮ್ಮಸಂದ್ರಕ್ಕೆ ಇನ್ನೊಂದು ಬಸ್ ತೊಗೋಬೇಕು. ನಾವಿವಾಗ ಬಂಗಾರಪೇಟೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನಾವು ಕಮ್ಮಸಂದ್ರಕ್ಕೆ ಟಿಕೆಟ್ ತೊಗೋತೀವಿ. ಟಿಕೆಟ್ ಪ್ರೈಸ್ 29 rupees ಆಗಿದೆ. ಬಂಗಾರಪೇಟೆಯಿಂದ ಜಸ್ಟ್ 1/2 hour ಜರ್ನಿ ಮುಗಿಸ್ತು. ಫೈನಲಿ ವಿ ಅರೈವ್ಡ್ ಅಟ್ ಕೋಟಿಲಿಂಗೇಶ್ವರ ಟೆಂಪಲ್. ಸೊ ಇದು ಮೇನ್ ಗೇಟ್. ಇವಾಗ ತುಂಬಾ ಚೇಂಜಸ್ ಆಗಿದೆ. ನಾವು ಆಲ್ರೆಡಿ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಹೋಗಿದ್ದಾಗ ಇದೇನೂ ಕೂಡ ಇರಲಿಲ್ಲ, ತುಂಬ ಸಿಂಪಲ್ ಆಗಿತ್ತು. ಬಟ್ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಬನ್ನಿ ಒಳಗಡೆ ಹೋಗಿ ಬೇಗ ಬೇಗ ಕೋಟಿಲಿಂಗನ ದರ್ಶನ ಮಾಡೋಣ. ಸೊ ಇಲ್ಲಿ ಡ್ರೆಸ್ ಕೋಡ್ ಇದೆ, ಬಟ್ ಅಷ್ಟು ಯಾರು ಫಾಲೋ ಮಾಡ್ತಿರ್ಲಿಲ್ಲ. ಬಟ್ ಟ್ರೆಡಿಷನಲ್ ವೇರಲ್ಲಿ ಬರಬೇಕು ಅಂತ ಒಂದು ಕ್ವೈಟ್ನ ಹಾಕಿದ್ದಾರೆ. ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು 20 rupees ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ಫಸ್ಟ್ ವ್ಯೂ ನಮ್ಮ ಗಣೇಶನ ದರ್ಶನ ಆಗುತ್ತೆ ನಿಮಗೆ. ನಮ್ಮ ಗಣೇಶನ ಆಪೋಸಿಟು ಒಂದು ಬಿಲ್ವಪತ್ರ ಮರ ಕೂಡ ಇದೆ. ಅಲ್ಲಿ ಎಲ್ಲರೂ ಅವರ ಹರಕೆನ ಮಾಡಿಕೊಂಡು ಅರಿಶಿನ ದಾರನ ಕಟ್ಬಿಟ್ಟು ಹೋಗ್ತಾರೆ. ಇದೇ ನೋಡಿ ನಮ್ಮ ಫಸ್ಟ್ ವ್ಯೂ ಆಫ್ ಲಿಂಗಗಳ ದರ್ಶನ. ಹೀಗಿರುತ್ತೆ ಸ್ಟಾರ್ಟಿಂಗು. ಸೊ ಇಲ್ಲಿ ತುಂಬ ಒಳಗಡೆ ಮೇಯ್ನ್ ಟೆಂಪಲ್ಸ್ ಇದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಆಂಜನೇಯ, ಇನ್ನೂ ತುಂಬ ಟೆಂಪಲ್ಸ್ ಇದೆ. ಇಲ್ಲಿ ಮೇಯ್ನ್ ಶಿವ ಟೆಂಪಲ್ ಕೂಡ ಇದೆ, ಲೈಕ್ ಉದ್ಭವ ಮೂರ್ತಿ ಥರ. ನೀವು ಇಲ್ಲಿ ಸುತ್ತಮುತ್ತ ಇರೋರು ಬೇರೆ ಟೆಂಪಲ್ಗೆ ಹೋಗೋ ನೆಸೆಸಿಟಿನೇ ಇಲ್ಲ. ಜಸ್ಟ್ ಇಲ್ಲಿಗೆ ಬಂದು ನೋಡಿದ್ರೆ ಸಾಕು, ಅವರು ಎಲ್ಲ ದೇವರ ದರ್ಶನನ ಕೂಡ ಮಾಡ್ಬೋದು. ಒಂಥರ ಹೆವೆನ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ನೀವು ಒಂದ್ಸರಿ ವಿಸಿಟ್ ಮಾಡಿ. ನಾವು ಆ್ಯಕ್ಚುಲಿ ಶಿವರಾತ್ರಿ ಆದ ನೆಕ್ಸ್ಟ್ ಡೇಗೆ ಹೋಗಿದ್ದೋ. ಸೊ ಅಲಂಕಾರ ಎಲ್ಲ ಹೀಗಿತ್ತು ಆವಾಗ. ನೋಡೋಕೆ ಒಂಥರ ತುಂಬಾ ಖುಷಿ ಆಗುತ್ತೆ. ಇಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಇಡೀ ವಿಸ್ತಾರಣದಲ್ಲಿ ಎಲ್ಲೆಲ್ಲೂ ಲಿಂಗ ಕಾಣುತ್ತೆ. ಸೊ ಸುಮಾರು 98 ಲಕ್ಷ ಮೇಲೇ ಲಿಂಗಗಳು ಇಲ್ಲಿ ಸ್ಥಾಪನೆ ಆಗಿದೆ. ಇಲ್ಲಿಯ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ಸ್ವತಃ ಭಕ್ತಾದಿಗಳೇ ಲಿಂಗಗಳನ್ನ ಸ್ಥಾಪಿಸಬಹುದು. ಸೊ ನೆಕ್ಸ್ಟ್ ಟೈಮ್ ಅವ್ರು ಯಾವಾಗ ಹೋದರೂ ಕೂಡ ಆ ಟೆಂಪಲ್ಗೆ ಅವ್ರು ಸ್ಥಾಪಿಸಿರುವ ಲಿಂಗಕ್ಕೆ ಅವರು ಪೂಜೆ ಮಾಡುವ ಒಂದು ಅವಕಾಶ ಕೂಡ ಇರುತ್ತೆ. 1974ರಲ್ಲಿ ಸಾಂಬಶಿವ ಮೂರ್ತಿಯವರು ಒಂದು ಚಿಕ್ಕ ಲಿಂಗವನ್ನು ಸ್ಥಾಪಿಸ್ತಾರೆ. ಸೊ ಅವರಿಗೆ ಒಂದು ಕನಸು ಇದ್ದಿದ್ದು ಬೃಹತ್ ಆಕಾರದ 108 ಅಡಿ ಎತ್ತರದ ಶಿವಲಿಂಗವನ್ನು ಸ್ಥಾಪಿಸಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಸ್ವಂತ ಜಮೀನಿನಲ್ಲೇ ಮುಂಬರುವ ದಿವಸಗಳಲ್ಲಿ ಭಕ್ತಾದಿಗಳಿಗೆ ಶಿವಲಿಂಗವನ್ನು ಸ್ಥಾಪಿಸಲು ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಹೀಗೆ ನಮ್ಮ ಕೋಟಿಲಿಂಗೇಶ್ವರ ದೇವಸ್ಥಾನ ನಿರ್ಮಾಣವಾಗಿತ್ತು. ಸಾಂಬಶಿವ ಮೂರ್ತಿಯವರ ನಿಧನದ ನಂತರ ಇವಾಗ ಮುಜರಾಯಿ ಇಲಾಖೆಯವರು ಈ ದೇವಸ್ಥಾನವನ್ನು ನೋಡ್ಕೋತಾ ಇದ್ದಾರೆ. ಹಾಗೆ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಶ್ರೀ ಮಂಜುನಾಥ ಅನ್ನೋ ಮೂವಿ ಶೂಟಿಂಗ್ನ ಇಲ್ಲೇ ಕೂಡ ಮಾಡಿದ್ದು.
ಇಲ್ಲಿವರೆಗೂ ಆಗಿರುವ ನಮ್ಮ ಟ್ರಾವೆಲ್ ಎಕ್ಸ್ಪೆನ್ಸ್ ಬಂದು 148 ರೂಪಾಯಿ. ಜಸ್ಟ್ 148 ರುಪೀಸಲ್ಲಿ ಬ್ಯಾಂಗ್ಳೂರ್ ಟು ಕೋಟಿಲಿಂಗೇಶ್ವರ ಟೆಂಪಲ್ನ ನಾವು ರೀಚ್ ಆಗ್ಬೋದು. ಬ್ಯಾಂಗ್ಳೂರಿಂದ 95 ಕಿಲೋಮೀಟರ್ ಆಗುತ್ತೆ, ಮ್ಯಾಂಗ್ಳೂರಿಂದ 445 ಕಿಲೋಮೀಟರ್, ಮೈಸೂರಿಂದ 238 ಕಿಲೋಮೀಟರ್, ಕೋಲಾರದಿಂದ 32 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 504 ಕಿಲೋಮೀಟರ್ ಆಗುತ್ತೆ. ನೀವೇನಾದರೂ ಟ್ರೈನ್ನ ಕ್ಯಾಚ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಬಂದು ಕೋರಮಂಡಲ್ ರೈಲ್ವೆ ಸ್ಟೇಷನ್, ಇಲ್ಲಿಂದ 5.9 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ ಬಂಗಾರಪೇಟೆ ರೈಲ್ವೆ ಸ್ಟೇಷನಿಂದ 13 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ ಕೋಲಾರ ರೈಲ್ವೆ ಸ್ಟೇಷನಿಂದ ಜಸ್ಟ್ 30 ಕಿಲೋಮೀಟರ್ ಆಗುತ್ತೆ. ಇದಾಗಿತ್ತು ಕೋಟಿಲಿಂಗಗಳ ದರ್ಶನ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.